ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಮನೆಯಲ್ಲಿ ಯಾವ ರೀತಿ ನಾವು ಸ್ವೀಟ್ ಮಾಡ್ಕೊಳ್ಳೋದು, ಪೇಡ ಆಗಿರ್ಬೋದು, ಯಾವ ರೀತಿ ನಾವು ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಮನೆಯಲ್ಲಿ ಆರಾಮಾಗಿ ನಾವು ಮಾಡ್ಕೊಬೋದು ಇದನ್ನು. ಹಬ್ಬಗಳಲ್ಲಿ, ವಿಶೇಷವಾದ ದಿನದಲ್ಲಿ, ಅಟ್ಲೀಸ್ಟ್ ನಮಗೆ ಏನಾದರೂ ಮಾಡಬೇಕು ಅರ್ಜೆಂಟಾಗಿ ಅಂದಾಗ ಈ ರೀತಿ ನಾವು ಟ್ರೈ ಮಾಡ್ಬೋದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಿಂಪಲ್ಲಾಗಿ ಮನೇಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಮಾಡ್ಕೋಬೋದು. ಯಾವುದೇ ರೀತಿ ರಿಸ್ಕ್ ಇಲ್ದಂಗೆ ಆರಾಮಾಗಿ 20 ನಿಮಿಷದಲ್ಲೆಲ್ಲ ನಾವು ಇದನ್ನು ಮಾಡ್ಕೊಬೋದು. ಸ್ವೀಟ್ ಯಾರಿಗಿಷ್ಟ ಇಲ್ಲ? ಪ್ರತಿಯೊಬ್ಬರಿಗೂ ಸ್ವೀಟ್ ಅಂದರೆ ತುಂಬ ಇಷ್ಟ. ಅದನ್ನು ಯಾವ ರೀತಿ ನಾನು ಇವಾಗ ಮಾಡೋದು ಅಂತ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ಈ ರೀತಿ ನಾನು ಹುರ್ಗಡ್ಲೆನ ಈ ರೀತಿ 1 ಕಪ್ ಆಗುವಷ್ಟು ಹಾಕೋತಾ ಇದ್ದೀನಿ ಮಿಕ್ಸಿಗೆ. ನಿಮಗೂ ಅಷ್ಟೇ ಎಷ್ಟು ಜನ ಮಾಡ್ಕೊತಾ ಇದ್ದೀರೋ ಅಷ್ಟು ಜನಕ್ಕೆ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಅದಕ್ಕೇ ನಾನು ಎಷ್ಟು ಅಳತೆಯಾಗಿ ತೊಗೊಂಡಿದ್ದೋ ಅಷ್ಟು ಸಕ್ಕರೆನೂ ಸಹ ನಾನು ಹಾಕ್ಕೊತಾ ಇದ್ದೀನಿ. ನೀವು 2 ಬೌಲ್ ಆಗೋಷ್ಟು ಮಾಡ್ಕೊಳ್ಳೋಂಗಿದ್ರೆ ಸೇಮ್ 2 ಒಂದೇ ಅಳತೆ ಆಗೋಷ್ಟು ನೀವು ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊತಾ ಇದ್ದೀನಿ, 3 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕಾಗುತ್ತೆ. ಈ ರೀತಿ ಕ್ಲೀನಾಗಿ ರುಬ್ಕೊಂಡು ತೋರಿಸ್ತೀನಿ. ಇಷ್ಟು ಬಂದರೆ ನಮಗೆ ಸಾಕಾಗುತ್ತೆ. ಇಷ್ಟು ಪುಡಿ ಆದರೆ ಸಾಕು ನಮಗೆ. ನಾನು ನೋಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರಿಕ್ವೆಸ್ಟಿಂಗ್ ವಿಡಿಯೋ ಬರ್ತಾಯಿದೆ ಸ್ವೀಟ್ ಬಗ್ಗೆ ಮಾಡಿ ಅಂತ. ಅದಕ್ಕೆ ನಾನು ಇದೊಂದು ಹೊಸ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನಾನೊಂದು ಬೌಲಿಗೆ ಏನು ಪುಡಿ ಮಾಡ್ಕೊಂಡಿದ್ದೋ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಮನೇಲಿ ತುಂಬ ಜನ ಇದ್ದಾರೆ ಅಂತ ಅನ್ನೋದಾದರೆ ನಾನು ಇಲ್ಲಿ ಒಂದೊಂದು ಬೌಲ್ ಹಾಕ್ಕೊಂಡಿದ್ದೀನಿ. ನೀವು 2 ಬೌಲು ಸೇಮ್ ಸಕ್ಕರೆ ಎಷ್ಟು ಹಾಕೋತೀವೋ ಹುರ್ಗಡ್ಲೆನೂ ಅಷ್ಟೇ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಅದೇ ಅಳತೆಯಲ್ಲಿ ನಾನು ಏನು ಹಾಕ್ಕೊಂಡೋ ಅದಕ್ಕೇ ಹಾಲಿನ ಪುಡಿನೂ ಸಹ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕಾಗುತ್ತೆ. ಈ ರೀತಿ 3 ಮಿಕ್ಸ್ ಮಾಡ್ಕೊಬೇಕು. ಆ್ಯಂಡ್ ಜಸ್ಟ್ 20 ಮಿನಿಟ್ಸಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಬೋದು. ಈ ರೀತಿ ನಾನು ನೀಟಾಗಿ ಕೈ ಆಡ್ತಾ ಇದ್ದೀನಿ. ಆ್ಯಂಡ್ ನೋಡಿ, ಈಗ ಏನು ಮಾಡ್ಕೊಬೇಕಾಗುತ್ತೆ ಅಂದರೆ ಒಂದು ಸ್ವಲ್ಪ ಹಾಲು ನಾನು ಕಾಯಿಸಿಟ್ಕೊಂಡಿದ್ದೆ. ತುಂಬ ಬಿಸಿನೂ ಇರಬಾರ್ದು, ತುಂಬ ಸ್ವಲ್ಪ ಆರಿರುವಂತಹದ್ದು ಹಾಲನ್ನ ಕಾಯಿಸಿರೋದ್ರನ್ನ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ನಾನು ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ಹಾಕ್ಕೊಂಡು ಕಲಿಸ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ನಾನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ. ಆ್ಯಂಡ್ ಏನಂದರೆ ತುಂಬ ಅಂದರೆ ತುಂಬ ರಿಕ್ವೆಸ್ಟಿಂಗ್ ವಿಡಿಯೋ ಆಗಿತ್ತಿದ್ದು. ಅದಕ್ಕೋಸ್ಕರ ನಾನು ಈ ರೀತಿ ನೀಟಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕ್ಲೀನಾಗೆ ಒಂದು ಹದವಾಗಿ ನಾವು ಮಾಡ್ಕೊಬೇಕಾಗುತ್ತೆ. ಈ ರೀತಿ ನಾನು ನೀಟಾಗಿ ಉಂಡೆ ಕಟ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಏನೋ ಒಂದು 3-4 ದಿನ ಇರುತ್ತೆ ಅಂದ್ಕೊಂಡೆ, ಒಂದೇ ದಿನಕ್ಕೆ ಖಾಲಿ ಆಗೋಯಿತು. ಸ್ವಲ್ಪ ನಾನು ಇಲ್ಲಿ ಗೀ ಯೂಸ್ ಮಾಡ್ತಾ ಇದ್ದೀನಿ. ನೀವು 1 ಟೇಬಲ್ ಸ್ಪೂನ್ ಆಗೋಷ್ಟು ಗೀ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅದನ್ನು ಸೇರಿಸಿ ನಾನು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಟ್ಟಿನಲ್ಲಿ ಕ್ಲೀನಾಗೆ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನಾನು ಈ ರೀತಿ ಉಂಡೆ ಕಟ್ಕೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವು ಮಾಡ್ಕೋಬೇಕಾಗುತ್ತೆ. ನಾನು ಈ ರೀತಿ ಈ ಶೇಪಿಗೆ ನಾನು ತೊಗೊಂಡಿದ್ದೀನಿ. ಈ ರೀತಿ ಎಲ್ಲ ಮಾಡ್ಕೊಂಡು ಕ್ಲೀನಾಗಿ ಮಾಡ್ಕೊಬೇಕು. ಅದಾದಮೇಲೆ ನಾನು ಇಷ್ಟಾಗಿದೆ. ಸೊ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಏನಿರುತ್ತೋ ಅದನ್ನು ಪುಡಿ ಮಾಡ್ಕೊಳ್ಬೇಕು. ಪುಡಿ ಮಾಡ್ಕೊಂಡು ನಾನು ಈ ರೀತಿ ಎಲ್ಲ ಹಾಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ಪುಡಿ ಮಾಡಿಕೊಂಡು ಅದ್ರ ಮೇಲೆ ಒಂದು ರೋಲ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೇ ಈ ರೀತಿ ಮಾಡ್ಕೋತಾ ಇದ್ದೀನಿ, ಎಲ್ಲ ಮಿಕ್ಸಪ್ ಆಗಲಿ ಅಂತ. ಮೇಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ಹಾಕಿದ್ರೆ ಒಳಗಡೆನೂ ಹೋಗುತ್ತೆ, ಅದರಿಂದ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಈ ರೀತಿ ನಾನು ಪೇಪರ್ ಇರುತ್ತಲ್ಲ ಪೇಪರ್ ಮೇಲೆ ಹಾಕಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೋತೀನಿ. ಈ ರೀತಿ ನಾನು ಹಾಕಿ ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಒಂದು 5 ನಿಮಿಷ ಬಿಡ್ತೀನಿ. ನೋಡ್ತಿರ್ಬೋದು ಈ ರೀತಿ ಸಿಂಪಲ್ಲಾಗಿ ನಾನು ಮನೆಯಲ್ಲೇ ಮಾಡಿಕೊಂಡೆ. ಆ್ಯಂಡ್ ಹಬ್ಬಕ್ಕೆ ಏನು ಮಾಡೋದು ಅಂತ ಟೆನ್ಷನಲ್ಲಿದ್ದಾಗ ಇದೊಂದು ವಿಡಿಯೋ ನನಗೆ ಇದೊಂದು ರೆಸಿಪಿ ನಾನು ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಸೊ ಈ ರೀತಿ ನಾನು ಎಲ್ಲ ಕ್ಲೀನಾಗೆ ಉಂಡೆ ಕಟ್ಟಿ ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ತೆಗೆದೆ. ಆಮೇಲೆ ಈ ರೀತಿ ತೆಗೆದಾದ್ಮೇಲೆ ತುಂಬ ಅಂದರೆ ತುಂಬ ನಾನು ನಿರೀಕ್ಷೆ ಮಾಡಿರೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿತ್ತು. ಅಷ್ಟು ಚೆನ್ನಾಗಾಗಿತ್ತು. ಆ್ಯಂಡ್ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗೆ ತುಂಬ ಚೆನ್ನಾಗಾಗಿತ್ತು. ಈ ರೀತಿ ತೆಗ್ದು ನಾನು ಈ ರೀತಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು, ತುಂಬ ಸಾಫ್ಟಾಗಿ ಬಂದಿತ್ತು. ಆ್ಯಂಡ್ ಅಂಗಡೀಲಿ ನಾವು ಬೇಕ್ರಿಲೆಲ್ಲ ತೊಗೊಂಡು ತಿಂತೀವಲ್ಲ ಅದೇ ರೀತಿ ಆಗಿತ್ತು. ಈ ರೀತಿ ನಾನು ನೀಟಾಗಿ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಸ್ವೀಟು ಸಿಹಿನೂ ಅಷ್ಟೇ ಕರೆಕ್ಟಾಗಿ ಬಂದಿತ್ತು, ತುಂಬ ಪರ್ಫೆಕ್ಟಾಗಿ ಆಗಿತ್ತು. ಆ್ಯಂಡ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಇದನ್ನು ಮನೇಲಿ ಒಂದು ಸತಿ ಟ್ರೈ ಮಾಡಿ. ಆ್ಯಂಡ್ ಟ್ರೈ ಮಾಡಾದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.